ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ತಾತ ನಿಜನಾ? ತಾತ ಏನೇ ಜೆಂಡರ್ ಚೇಂಜ್ ಮಾಡ್ತಿದ್ಯಾ? ತಾತ ಅಲ್ಲ, ನಾನು ಅಜ್ಜಿ. ನಾನು ಕೇಳ್ತಿರೋದು ತಾತನ್ನ. ದಮಯಂತಿ, ಹೇ ದಮಯಂತಿ, ಈ ಪುಟ್ಟ ಮಗುವಿನ ಮನಸ್ಸಲ್ಲಿ ಇಷ್ಟೊಂದು ವಿಷ ತುಂಬುತ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ನೋಡಿ ತಾತ, ಅಜ್ಜಿ ಯಾವಾಗ್ಲೂ ಅವ್ರ ಬಗ್ಗೆ ಕೆಟ್ಟಾಗೆ ಮಾತಾಡ್ತಾರೆ. ಅವರು ಒಳ್ಳೆಯವರಲ್ಲ ಅಂತ ಯಾವಾಗ್ಲೂ ನನಗೆ ಹೇಳ್ತಿರ್ತಾರೆ. ಅಯ್ಯೋ 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 ಅಯ್ಯೋ, ನಾನು ಯಾವಾಗ್ಲೇ ಹಾಗೆ ಹೇಳ್ದೆ? ಚಿಕ್ಕ ಮಕ್ಕಳು ಬಾಯ್ಲಿ ಈ ತರ ಸುಳ್ಳೆಲ್ಲ ಬರ್ಬಾರ್ದಮ್ಮ. ಸಾಕು, ಬಾಯಿ ಮುಚ್ಚು. ಎಂಥ ನೀಚ್ ಕೆಲಸ ಮಾಡ್ತಾ ಇದ್ಯಾ ನೀನು. ನೀನೇನ್ ಮನುಷ್ಯಳು ಇಲ್ಲ ಮೃಗನೋ? ಅಯ್ಯೋ ಅಣ್ಣ, ಅದು ನಿಜ ಅಲ್ಲ. ನಾನು ಹಿತನ್ ಜೊತೆ ಸುಮ್ನೆ ತಮಾಷೆ ಮಾಡ್ತಿದ್ದೆ ಅಲ್ವೇನೆ? ಸಾಕು ನಿನ್ನ ಸುಳ್ಳು. ನಿನಗೆ ಈ ಮನೆಯಲ್ಲಿ ಜಾಗ ಕೊಟ್ಟಿದ್ದೆ ನನ್ ತಪ್ಪಾಯ್ತು. ಇನ್ನೊಂದ್ಸಲ ಹಿತ ಹತ್ರ ಈ ರೀತಿ ಎಲ್ಲ ನಡ್ಕೊಂಡ್ರೆ ಪರ್ಮನೆಂಟ್ ಆಗಿ ನಿನ್ನ ಮನೆಯಿಂದ ಆಚೆ ಕಳಿಸ್ತೀನಿ. ಹುಷಾರ್. ನನ್ನ ಎದೆಯಲ್ಲಿ ಪ್ರೀತಿ ಅನ್ನೋ ಬಾಗ್ಲು ಅಂಬಿಕಾ ಹೋದಾಗಲೇ ಮುಚ್ಚೋಗಿದೆ. ಆ ಸ್ಥಾನನ ಯಾರಿಗೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ದುರ್ಗಾ, ನೀನು ನನಗೆ ಒಳ್ಳೆ ಫ್ರೆಂಡ್, ಹಿತಾಗೆ ಅಮ್ಮ. ಆದರೆ ಈ ಜನ್ಮದಲ್ಲಿ ನನಗೆ ಹೆಂಡತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಅರ್ಥಕ್ಕೆ ಅಂಬಿಕಾನೇ ಮೊದಲು, ಅಂಬಿಕಾನೇ ಕೊನೆ. ದುರ್ಗಾ, ದುರ್ಗಾ ಅಳ್ಬೇಡ, ಸಮಾಧಾನ ಮಾಡ್ಕೋ. ಶರತ್ ಒಳ್ಳೆ ಬುದ್ಧಿ ಇಲ್ದೇ ಇರೋರ್ ತರ ಆಡ್ತಿದ್ದಾರೆ. ಅವ್ರಿಗೆ ನಿನ್ ಬೆಲೆ ಗೊತ್ತಿಲ್ಲ. ನೀನ್ ಸಮಾಧಾನ ಮಾಡ್ಕೋ. ಇಲ್ಲ ಇಲ್ಲ ಅಂಬಿಕವ್ರ, ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ. ನಾನು ಶರತ್ ಅವ್ರನ್ನ ಬಾಸ್ ತರನೇ ನೋಡಿದಿದ್ರೆ ಎಲ್ಲ ಸರಿಯಾಗಿರ್ತಿತ್ತು. ನನ್ನ ಮನ್ಸನ್ನ ನಾನು ಹರಿಬಿಟ್ಟಿದ್ದು ಮೊದಲನೇ ತಪ್ಪು. ನಾನು ಅವ್ರನ್ನ ಪ್ರೀತಿ ಮಾಡಿದ್ದು ಎರಡನೇ ತಪ್ಪು. ಅವರು ನಂಗೆ ಮೊದಲೇ ಹೇಳಿದ್ರು, ಆದ್ರೆ ನಾನು ಹುಚ್ಚಿ ತರ ಏನೇನೋ ಕನ್ಸ್ಕೊಂಡ್ಬಿಟ್ಟೆ. ದುರ್ಗಾ, ಹಾಗೆಲ್ಲ ಮಾಡ್ಬೇಡ. ನೋಡು, ಶರತ್ ಯಾಕೋ ಗೊತ್ತಿಲ್ಲ ಬುದ್ಧಿ ಇಲ್ದೇ ಇರೋರ್ ತರ ಆಡ್ತಿದ್ದಾರೆ. ಅವ್ರನ್ನ ಅವ್ರು ಏನ್ ಅನ್ಕೊಂಡಿದ್ದಾರೆ? ಅವರು ನಿನ್ನ ಕಳ್ಕೊತಿರೋದು ಅವ್ರ ಲಾಸು, ನಿಂದಲ್ಲ. ಪ್ಲೀಸ್ ದುರ್ಗಾ, ದಯವಿಟ್ಟು ಸಮಾಧಾನ ಮಾಡ್ಕೋ. ಇದರಲ್ಲಿ ಲಾಭ ನಷ್ಟ ಎಲ್ಲ ಲೆಕ್ಕನೇ ಬರಲ್ಲ ಅಂಬಿಕವ್ರ. ನನ್ ಮನ್ಸ್ ಕೇಳ್ಕೊಂಡು ನಾನು ಇಟ್ಟೊಂದು ತಪ್ಪು ಹೆಜ್ಜೆಯಿಂದ ನನ್ನ ಇಡೀ ಮನ್ಸು ಚೂರ್ ಚೂರ್ ಆಗೋಗ್ಬಿಟ್ಟಿದೆ. ಬಾಸು ಸರಿಯಾಗೇ ಇದ್ದಾರೆ, ಅವ್ರಿಗೆ ನೀವೇನು ಹೇಳ್ಬಿಡಿ. ಇಲ್ಲ ದುರ್ಗಾ, ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ತಪ್ಪೆಲ್ಲ ಶರತ್ ಇದೆ. ಅವ್ರು ನನ್ನ ಪ್ರೀತಿಸ್ತಿರ್ಬೋದು, ಆದ್ರೆ ನಾನಿವಾಗ ಬದುಕಿಲ್ವಲ್ಲ. ಎಷ್ಟ್ ದಿನ ಅಂತ ನನ್ನ ನೆನಪಲ್ಲೇ ಅವ್ರ ಜೀವನ ಕಳೀತಾರೆ ಹೇಳು. ಆದ್ರೆ ದುರ್ಗಾ, ಅವ್ರು ಹೀಗೆ ನಿನ್ ಪ್ರೀತಿನ ಅವಮಾನಿಸಬಾರ್ದಾಗಿತ್ತು.
ಇಲ್ಲ ಅಂಬಿಕಾ ಅವ್ರೆ, ಅವ್ರು ನನ್ನ ಪ್ರೀತಿನ ಅವಮಾನಿಸಿಲ್ಲ. ಹೇಳಬೇಕು ಅಂದರೆ ತುಂಬ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಅಷ್ಟಕ್ಕೂ ನಾನು ಯಾರು? ಈ ಮನೆ ಕೆಲ್ಸದವಳು. ಅವ್ರು ನನಗೆ ಕೆಲಸ ಕೊಟ್ಟ ದಣಿಗಳು. ನಮ್ಮಿಬ್ಬರ ಮಧ್ಯ ಆ ಸಂಬಂಧ ಮಾತ್ರ ಇರಬೇಕಿತ್ತು. ಆದ್ರೆ ನಾನೇ ನನ್ನ ಮಿತಿನ ಮರ್ತು ಬಿಟ್ಟೆ. ಹೇಳ್ಬೇಕಾದ್ರೆ ಅವ್ರ ದೊಡ್ಡ ಗುಣ ನನಗೆ ಕಾಳಜಿ ತೋರಿಸಿದ್ರು. ನಾನು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ನೀವೇ ಹೇಳಿ, ನಾನು ಈ ಮನೆಗೆ ಬಂದಿರೋದು ಪುಟ್ಟ ಮೇಡಮ್ನ ನೋಡ್ಕೊಳ್ಳೋದಕ್ಕೆ ಮಾತ್ರ ತಾನೆ. ನಾನು ಆ ಲಕ್ಷ್ಮಣ್ ರೇಖೆನ ದಾಟಿ ತಪ್ಪು ಮಾಡ್ಬಿಟ್ಟೆ. ದುರ್ಗಾ, ಹಾಗೆಲ್ಲ ಮಾತಾಡಬಾರ್ದು. ಸಮಾಧಾನ ಮಾಡ್ಕೊ. ನೋಡು, ನೀನು ಸುಮ್ಮನಿರು. ನಾನು ಎಲ್ಲ ಸರಿ ಮಾಡ್ತೀನಿ. ಶರತ್ನ ನಾನೇ ಸರಿ ದಾರಿಗೆ ತರ್ತೀನಿ. ಬೇಡ ಅಂಬಿಕಾ ಅವ್ರೆ, ನೀವೇನು ಮಾಡಬೇಡಿ. ನಾನೇ ಬಾಸಿಂದ ದೂರ ಇರ್ತೀನಿ. ಅವ್ರ ಮೇಲೆ ನನ್ನ ನೆರಳು ಕೂಡ ಬೀಳ್ದೆ ಇರೋರ್ನ ನೋಡ್ಕೋತೀನಿ. ಅವ್ರನ್ನ ಪ್ರೀತಿಯಿಂದ ನೋಡೋದಿರ್ಲಿ, ಅವ್ರ ಕಡೆ ನಾನು ತಿರುಗು ನೋಡೋದಿಲ್ಲ. ದುರ್ಗಾ, ನಾನಿನ್ಮೇಲಿಂದ ಶರತ್ ಅವರಿಂದ ದೂರ ಇರ್ತೀನಿ. ಈ ಜನ್ಮದಲ್ಲಿ ನಾನಿನ್ ಯಾರನ್ನೂ ಪ್ರೀತಿಸಲ್ಲ. ನನ್ನ ಜೀವನದಲ್ಲಿ ಪ್ರೀತಿ ಅನ್ನೋ ಪದಕ್ಕೆ ಜಾಗನೇ ಇಲ್ಲ. ನನ್ನ ಇಡೀ ಜೀವನನ ನನ್ನ ಪುಟ್ಟ ಮೇಡಮ್ಗೋಸ್ಕರ ಮುಡಿಪಾಗಿಡ್ತೀನಿ. ದುರ್ಗಾ, 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 ನನ್ನ ಮಾತು ಕೇಳು. ದುರ್ಗಾ, ಶರತ್, ನೀವು ನಿಮ್ಮ ಜೀವನ ಅತಿ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಅಷ್ಟು ಅದ್ಭುತವಾಗಿರೋ ಹೆಣ್ಣನ್ನ ನೀವು ಕಳ್ಕೊತಾ ಇದ್ದೀರಾ. ನಿಮ್ಮ ಪಾಲ್ಗೆ, ಈ ಮನೆಗೆ, ನಮ್ಮ ಹಿತಾಪಟ್ಟಿಗೆ ದುರ್ಗಾ ಒಂದು ದೊಡ್ಡ ಆಸ್ತಿ. ಅವಳನ್ನ ಕಳ್ಕೊಂಡ್ರೆ ನಿಮ್ಮ ಜೀವನ ಹೇಗಿರತ್ತೆ ಅಂತ ನಿಮಗೆ ನಾನು ಅರ್ಥ ಮಾಡಿಸ್ತೀನಿ. ನೀವು ಏನು ಕಳ್ಕೊತಿದ್ದೀರಾ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನೀವು ಏನು ಕಳ್ಕೊಂಡಿದ್ದೀರಾ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಅಪ್ಪ, ಸಹಾಯ? ಹೌದಪ್ಪ. ಅಪ್ಪ, ನಿನ್ ಸಹಾಯ ಬೇಕಪ್ಪ. ಆದ್ರೆ ಈ ಸಲ ನನ್ಗೋಸ್ಕರ ಅಲ್ಲ, ದುರ್ಗನ್ ಜೀವನಕ್ಕೋಸ್ಕರ.